ಹಲೋ ಸ್ಟೂಡೆಂಟ್ಸ್, UPSC ಅಲ್ಲಿ ಎಲಿಮಿನೇಷನ್ ಟೆಕ್ನಿಕ್ಗಳು ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ನಾನು ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರಿಲಿಮ್ಸ್ ಅಲ್ಲಿ ನೀವು ಈ ಟೆಕ್ನಿಕ್ ಗಳನ್ನ ಬಳಸ್ಕೊಂಡ್ರೆ ಎಲ್ರಿಗಿಂತ ಒಂದು 20ರಿಂದ 30 ಅಂಕಗಳನ್ನಾದ್ರೂ ನೀವು ಜಾಸ್ತಿ ಗಳಿಸಬಹುದು. ಅದ್ ಹೇಗೆ ಅನ್ನೋದನ್ನ ನೋಡೋಣ. ಈಗ ಕೆಲವೊಂದು ಪ್ರೂಫ್ ನಾನು ಕೊಡ್ತೀನಿ ನಿಮಗೆ. ಈಗ ನಾನು ಹೇಳ್ತಾ ಇರುವಂತ ಟ್ರಿಕ್ ನಲ್ಲಿ ಏನು ಅಂತ ಅಂದ್ರೆ, UPSC ಕೊಡುವಂತ ಅಂಕೆ ಸಂಖ್ಯೆಗಳು ಸಾಮಾನ್ಯವಾಗಿ ತಪ್ಪಾಗಿರುತ್ತೆ. ಅಂಕಿ ಸಂಖ್ಯೆ ಅದೇನಾದ್ರೂ ನಂಬರ್ಸ್ ಅನ್ನ ಕೊಟ್ಟಿದೆ ಅಂತ ಅಂದ್ರೆ ಸಾಮಾನ್ಯವಾಗಿ 90% ರಾಂಗ್ ಇರುತ್ತೆ. ಈ ಒಂದು ಟೆಕ್ನಿಕ್ ಅನ್ನ ನೀವು ಬಳಸಬಹುದು. ಹಾಗಂತ ನೀವು ಎಲ್ಲದಕ್ಕೂ ಇದನ್ನೇ ಅಪ್ಲೈ ಮಾಡ್ತಾ ಹೋಗೋ ಹಾಗಿಲ್ಲ. ಕೆಲವೊಂದ್ ಸಾರಿ ನಿಮ್ಮ ಕಾಮನ್ ಸೆನ್ಸ್ ಅನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಸರ್ ಹೇಳಿದ್ದಾರೆ, ನಾನು ಎಲ್ಲಾ ಕಡೆ ನಂಬರ್ಸ್ ಇದ್ರೆ UPSC ಇದು ರಾಂಗ್ 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 ಆಗ್ತಾ ಹೋಗ್ತೀನಿ ಅಂತ ಅಲ್ಲ. ಚೆಕ್ ಮಾಡ್ಬೇಕು, ಅದನ್ನ ಸೂಕ್ಷ್ಮವಾಗಿ ಓದ್ಬೇಕು, ಒಂದ್ಸಾರಿ ಗಮನ ಇಟ್ಕೊಂಡು ನೋಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ನೀವು ಉತ್ತರವನ್ನು ಕೊಡಬಹುದು. ಸರಿ, ಈಗ ನೋಡೋಣ ಪ್ರಶ್ನೆಯನ್ನ. ಮೊದಲನೇದಾಗಿ 2023-24 ಆಸ್ಪಾಸಲ್ಲಿ ಕೇಳಿರುವಂತ ಪ್ರಶ್ನೆಗಳಿವೆಲ್ಲವೂ ಕೂಡ. ಮೊದಲನೇದು, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಏನಿದೆ ನೋಡೋಣ. ಇಂಡಿಯಾ, ಡೆಸ್ಪೈಟ್ ಹ್ಯಾವಿಂಗ್ ಯುರೇನಿಯಂ ಡೆಪಾಸಿಟ್ಸ್, ಡಿಪೆಂಡ್ ಆನ್ ಕೋಲ್ ಫಾರ್ ಮೋಸ್ಟ್ ಆಫ್ ಇಟ್ಸ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್. ಅಂದ್ರೆ ಭಾರತದಲ್ಲಿ ಯುರೇನಿಯಂ ಇದ್ರೂ ಕೂಡ ಓಕೆ, ನಾವು ಕಲ್ಲಿದ್ದಲ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾಕೆ ಅಂತ ಅಂದ್ರೆ ವಿದ್ಯುತ್ಗೋಸ್ಕರ ಅಂತ ಹೇಳ್ತಾ ಇದ್ರೆ, ಹೌದಲ್ವಾ? ಕರೆಕ್ಟ್. ಸಾಮಾನ್ಯವಾಗಿ ನಾವು ಭಾರತದವರು ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ನಮ್ಗೆ ಕಲ್ಲಿದ್ದಲು ಬೇಕೇ ಬೇಕು. ಸೊ ಸ್ಟೇಟ್ಮೆಂಟ್ 1 ಇಲ್ಲಿ ಕರೆಕ್ಟ್ ಅಂತ ಇದೆ. ಸ್ಟೇಟ್ಮೆಂಟ್ 1 ಇಲ್ಲೂ ಕೂಡ ಕರೆಕ್ಟ್ ಅಂತ ಇದೆ. ಸ್ಟೇಟ್ಮೆಂಟ್ 1 ಇಲ್ಲೂ ಕೂಡ ಕರೆಕ್ಟ್ ಅಂತ ಇದೆ. ಸ್ಟೇಟ್ಮೆಂಟ್ 1 ಇಲ್ಲಿ ರಾಂಗ್ ಅಂತ ಇದ್ದಾರೆ. ಸೊ ಇದು ಡಿ ಆಪ್ಷನ್ ಹೋಯ್ತು ಈಗ ನಮ್ದು. ಈಗ ಬನ್ನಿ, ಯುರೇನಿಯಂ ಎನ್ರಿಚ್ಡ್ ಟು ಎಕ್ಸ್ಟೆಂಟ್ ಆಫ್ ಅಟ್ ಲೀಸ್ಟ್ 60% ಈಸ್ ರಿಕ್ವೈರ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾ ಇದ್ದಾರೆ. ನೋ, 60% ಇಲ್ಲ, ತುಂಬಾ ಕಡಿಮೆ ಬೇಕಾಗುತ್ತೆ. ಅಷ್ಟೇ 2 to 3% ಇರುತ್ತೆ. ಸೊ ನಿಮ್ಮ ಕಾಮನ್ ಸೆನ್ಸ್ ಮುಖಾಂತರ ಈ ಎಲಿಮಿನೇಷನ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿದ್ರೆ, UPSC ಕೊಡುವಂತ ನಂಬರ್ಗಳು ರಾಂಗ್ ಇರುತ್ತೆ ಅಂತ ನೀವು ಬಳಸ್ಕೊಂಡ್ರೆ ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 2 ರಾಂಗ್ ಎಲ್ಲಿದೆ? ಇಲ್ಲಿದೆ. ಸೊ ಸಿ ಇಸ್ ದ ಆನ್ಸರ್. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಒಂದೇದು. ಆಮೇಲೆ ಮತ್ತೊಂದು ನೋಡೋಣ. ಈಗ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಇಂಡಿಯಾ ಅಂತ ಬನ್ನಿ. ಅಕಾರ್ಡಿಂಗ್ ಟು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ MSME Act 2006, the medium enterprises are those with investment in plant and machinery between 15 crore to 25 crore ಅಂತ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಅಂಕಿ ಸಂಖ್ಯೆನ UPSC ನೇ ಕೊಟ್ಟಿದೆ ಅಂತ ಅಂದ್ರೆ ಸಾಮಾನ್ಯವಾಗಿ ರಾಂಗ್ ಇರುತ್ತೆ. ಓಕೆ, ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂತ ಅಂದ್ರೆ 2 ಮಾತ್ರ. ಆಲ್ ಬ್ಯಾಂಕ್ ಲೋನ್ಸ್ ಟು ಮೈಕ್ರೋ ಅಂಡ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಕ್ವಾಲಿಫೈ ಅಂಡರ್ ದ ಪ್ರಯಾರಿಟಿ ಸೆಕ್ಟರ್. ಇನ್ನೊಂದಿದೆ ರೂಲು, ಎಕ್ಸ್ಟ್ರೀಮ್ ವರ್ಡ್ ಅಂತ ಹೇಳಿ. ಆಲ್ ಬ್ಯಾಂಕ್ಸ್ ನೋಡ್ರಿ, MSME ಬಗ್ಗೆ UPSC ನಾವು ಪದೇ ಪದೇ ಕಲಿತೀವಿ. ಇದಕ್ಕೆ ಯಾವತ್ತೂ ಕೂಡ ಸರ್ಕಾರ ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ಇಲ್ಲಿ ಆಲ್ ಅನ್ನುವಂತ ಪದ ಇದ್ರೂ ಕೂಡ ಈ ಸ್ಟೇಟ್ಮೆಂಟ್ ಕರೆಕ್ಟೇ ಆಗ್ಬೇಕು. ಸೊ ನಮ್ಮ ಉತ್ತರ ಇಲ್ಲಿ ಕರೆಕ್ಟ್ ಆಗಿರೋದು ಯಾವ್ದಂತ ಕೇಳ್ತಾ ಇದ್ದಾರೆ? ಬಿ ಮಾತ್ರ. ನೆನ್ಪಿಟ್ಕೊಡ್ರಿ, ಎಲಿಮಿನೇಷನ್ ಟೆಕ್ನಿಕ್ ಹೇಳ್ಕೊಡ್ತಾ ಇದೀವಿ ಅಂತ ಅಂದ್ರೆ ಅದರ ಅರ್ಥ ಎಲ್ಲಾ ಕಡೆ ಅದನ್ನೇ ಅಳವಡಿಸೋ ಹಾಗಿಲ್ಲ. ಓಕೆ, ಇಲ್ಲಿ ನೀವು ಅಳವಡಿಸ್ಕೊಳ್ಬೇಕಾಗಿರೋದು ಈ ಸಂಖ್ಯೆಗಳು ರಾಂಗ್ ಇದೆ, ಬಟ್ ಈ ಆಲ್ ಅನ್ನುವಂಥದ್ದು ತಪ್ಪಲ್ಲ. ಯಾಕಂದ್ರೆ ಕಾಮನ್ ಸೆನ್ಸ್ ಅದು. MSME ಗೆ ಎಲ್ಲಾ ಬ್ಯಾಂಕ್ ಅಲ್ಲಿ ಲೋನ್ ಕೊಡುತ್ತೆ ಅಂತ, ಹೌದು ಕೊಡ್ತಾರೆ, ಸರ್ಕಾರ ಸಪೋರ್ಟ್ ಮಾಡ್ತದೆ MSME ಗೆ. ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಅರ್ತ್ಸ್ ಅಟ್ಮಾಸ್ಫಿಯರ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಇದೆ ಕೇಳ್ತಾ ಇದ್ದಾರೆ. ನೋಡೋಣ ಆಪ್ಷನ್ಸ್. The total amount of insolation received at the equator is roughly about 10 times of the received at the poles ಅಂತ ಹೇಳ್ತಾ ಇದ್ದಾರೆ. ನಾನು ಏನ್ ಹೇಳ್ತಾ ಇದ್ದೀನಿ ನಿಮಗೆ, ಈ ಸಂಖ್ಯೆಗಳನ್ನ UPSC ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೆ ಅಂತ ಅಂದ್ರೆ ಅದು ರಾಂಗ್ ಇರುತ್ತೆ. ಇನ್ಫ್ರಾರೆಡ್ ರೇಸ್ ಕಾನ್ಸ್ಟಿಟ್ಯೂಟ್ ರಫ್ಲಿ 2/3, ಮತ್ತೆ ಸಂಖ್ಯೆನ ಕೊಡ್ತಾ ಇದ್ದಾರೆ, ರಾಂಗ್. ಇದು ಕೂಡ ಅಲ್ಲ. ಇನ್ಫ್ರಾರೆಡ್ ವೇವ್ಸ್ ಆರ್ ಪಾರ್ಟ್ ಆಫ್ ವಿಸಿಬಲ್ ಸ್ಪೆಕ್ಟ್ರಮ್. ಇನ್ಫ್ರಾರೆಡ್ ವೇವ್ ಗಳು ನಮ್ ಕಣ್ಣಿಗೆ ಕಾಣುತ್ತಾ? ಅವಗೆಂಪು ಕಿರಣಗಳು ನಮ್ ಕಣ್ಣಿಗೆ ಕಾಣುತ್ತಾ? ಕಾಣಲ್ಲ, ರಾಂಗ್. ಸೊ ಉಳಿಯೋದು, infrared waves are largely absorbed by water vapor that is concentrated in the lower atmosphere. So C ಕರೆಕ್ಟ್ ಆಗುತ್ತೆ. ಇಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ನಿಂದ A ಮತ್ತು B ಅನ್ನ ನಾವು ರಿಮೂವ್ ಮಾಡಿದ್ವಿ, D ಅನ್ನ ನಮ್ಮ ಕಾಮನ್ ಸೆನ್ಸ್ ನಿಂದ ಸಾಲ್ವ್ ಮಾಡಿದ್ವಿ. ಓಕೆ, ಬರೀ ಎಲಿಮಿನೇಷನ್ ಟೆಕ್ನಿಕ್ ಸಾಲಲ್ಲ, ಕಾಮನ್ ಸೆನ್ಸ್ ಕೂಡ ಬೇಕು. ಸೊ ಇದಕ್ಕೆ ಉತ್ತರ ನಮಗೆ ಸಿಗೋದು ಸಿ. ನೆಕ್ಸ್ಟ್, ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಂಡಿಯಾ ಅಕೌಂಟ್ಸ್ ಫಾರ್ 2.3% ಆಫ್ ಗ್ಲೋಬಲ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್. ರಾಂಗ್. ಅಂಕಿ ಸಂಖ್ಯೆ ರಾಂಗ್ ಹೋಯ್ತದು. Then many local companies and some foreign companies operating in India have taken advantage of India's production linked incentive scheme. Simple statement ಕರೆಕ್ಟ್ ಇದೆ. ಹೌದು, ಬಹಳಷ್ಟು ಕಂಪನಿಗಳಿಗೆ ಅದರಿಂದ ಅನುಕೂಲ ಆಗಿದೆ. ಸ್ಟೇಟ್ಮೆಂಟ್ 1 is incorrect, ಸ್ಟೇಟ್ಮೆಂಟ್ 2 is correct. ಸಿಂಪಲ್ ಆಗಿರುವಂತ ಪ್ರಶ್ನೆ. ಸೊ ಹೀಗೆ ನೀವು ಎಲಿಮಿನೇಷನ್ ಟೆಕ್ನಿಕ್ ಅನ್ನು ಕೂಡ ಯೂಸ್ ಮಾಡಬೇಕು. ಮೊದಲು ನಿಮ್ಮ ಓದಿರುವಂತಹ ಜ್ಞಾನ ಅದ್ ಗಮನದಲ್ಲಿ ಇಟ್ಕೊಳ್ರಿ. ಫಸ್ಟ್, ನನ್ನನ್ನು ಆಮೇಲೆ ಯಾರು ಬಯ್ಯೋ ಹಾಗಿಲ್ಲ. ಫಸ್ಟ್ ನಿಮ್ಮ ಓದಿರುವಂತಹ ಜ್ಞಾನ, ಸೆಕೆಂಡ್ ನಿಮ್ಮ ಕಾಮನ್ ಸೆನ್ಸ್, ಇದು ಅಪ್ಲೈ ಆಗದೆ ಇದ್ದಾಗ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ಬೇಕು. ನೆನ್ಪಿಟ್ಕೊಡ್ರಿ. ಮೊದಲೇ ನಾನು ಎಲಿಮಿನೇಷನ್ ಟೆಕ್ನಿಕ್ ಅಪ್ಲೈ ಮಾಡ್ತೀನಿ ಅಂದ್ರೆ ತಪ್ಪು. ಆತರ ಮಾಡಬೇಡಿ. ನಾವ್ ಹೇಳ್ಕೊಡ್ತಾ ಇರೋಂಥ ಟ್ರಿಕ್ಗಳು ನಿಮ್ಗೆ ಒಂದು 10ರಿಂದ 15 ಅಂಕ ಜಾಸ್ತಿ ಕೊಡುತ್ತೆ ಹೊರತು ನಿಮ್ಮನ್ನ ಒಂದು 50-60 ಅಂಕ ನಿಮ್ಗೆ ಕೊಡಲ್ಲ.
ಅರ್ಥ ಆಯ್ತಾ? ನಿಮ್ ಆಗಲಿರುವಂತ ಪ್ರಶ್ನೆಗೆ ನಾನು ಸೇವ್ ಮಾಡ್ಕೊಡುತ್ತಷ್ಟೇ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋ ಬೇಕು ಅಂತ ಅಂದ್ರೆ ಎಲಿಮಿನೇಷನ್ ಟೆಕ್ನಿಕ್ಸ್ ಅಂತ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಕೊಡ್ತಾ ಹೋಗ್ತೀವಿ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್.